ಲವ್ OTP ಚಿತ್ರ ರಿಲೀಸ್ ಆಗಿದೆ. ಆದರೆ ಥಿಯೇಟರ್ನತ್ತ ಫ್ಯಾನ್ಸ್ ಯಾರು ಬರ್ತಾ ಇಲ್ಲ. ಕನ್ನಡ ಸಿನಿಮಾ ಪ್ರೇಕ್ಷಕರು ಲವ್ OTP ಚಿತ್ರವನ್ನು ನೋಡೋದಕ್ಕೆ ಥಿಯೇಟರ್ನತ್ತ ಬರ್ತಾ ಇಲ್ಲ ಅಂತ ನೋವು ಹತಾಶೆಯಿಂದ ಕಣ್ಣೀರಿಟ್ಟಿದ್ದಾರೆ ನಟ ನಿರ್ದೇಶಕ ಅನೀಶ್. ನವೆಂಬರ್ 14ನೇ ತಾರೀಕು ರಾಜ್ಯಾದ್ಯಂತ ಲವ್ OTP ಸಿನಿಮಾ ಬಿಡುಗಡೆಯಾಗಿದೆ. ವಿಮರ್ಶಕರಿಂದ ಇದಕ್ಕೆ 5 ಪಾಯಿಂಟ್ ರೇಟಿಂಗಲ್ಲಿ 3.5 ರೇಟಿಂಗ್ ಸಿಕ್ಕಿದೆ. ಆದರೆ ಲವ್ OTP ಚಿತ್ರವನ್ನು ನೋಡೋದಕ್ಕೆ ಪ್ರೇಕ್ಷಕರು ಮಾತ್ರ ಥಿಯೇಟರ್ನ ಹತ್ರ ಬರ್ತಾ ಇಲ್ಲ. ನಾಳೆಯೊಳಗೆ ಒಂದು ವೇಳೆ ಪ್ರೇಕ್ಷಕರು ಥಿಯೇಟರ್ ಹತ್ರ ಬರದೇ ಇದ್ದರೆ, ಥಿಯೇಟರ್ಗೆ ಒಂದು ಸಿನಿಮಾವನ್ನು ನೋಡದೇ ಇದ್ದರೆ, ಕೈ ಹಿಡಿದೇ ಇದ್ದರೆ ಮುಂದಿನ ದಾರಿ ಏನು ಅಂತ ಗೊತ್ತಿಲ್ಲ. ನಾನು ನನ್ನ ಸಿನಿಮಾ ಪ್ರಯತ್ನವನ್ನೇ ನಿಲ್ಲಿಸಬೇಕಾಗತ್ತೆ, ನಿಲ್ಲಿಸ್ತೀನಿ ಅಂತ ಕಣ್ಣೀರಿಟ್ಟಿರುವಂಥದ್ದು ನಟ ನಿರ್ದೇಶಕ ಅನೀಶ್. ಈ ಕಣ್ಣೀರನ್ನು ನಾನು ಸಿಂಪದಿಗೋಸ್ಕರ ಇಡ್ತಾ ಇಲ್ಲ, ಇದು ಗಿಮಿಕ್ ಕೂಡ ಅಲ್ಲ, ನನ್ನ ಅಂತರಾಳದ ನೋವು. ಇದಕ್ಕಿಂತ ನಾನು ಇನ್ನೇನು ಮಾಡಬೇಕು ಅಂತ ಅನೀಶ್ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ, ಕಣ್ಣೀರನ್ನು ಇಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಲವ್ OTP ನಿನ್ನೆ ರಿಲೀಸ್ ಆಯಿತು. ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ, ಬ್ಲಾಕ್ ಬಸ್ಟರ್ ರಿವ್ಯೂಸ್ ಬರಲಿಲ್ಲ, ಯಾವ ಸಿನಿಮಾಗೂ ಬರಲಿಲ್ಲ. 14 ವರ್ಷದ ಕೆರಿಯರಲ್ಲಿ ಈ ರೇಂಜ್ ಬ್ಲಾಕ್ ಬಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ. ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೋರ್ಟ್ ನೋಡಿದಾಗ ತುಂಬ ನೋವಾಯಿತು. ಓಕೆ, ಅನೀಶ್ ವರ್ತ್ ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಲ್ಲಿಸ್ಬಿಡ್ಬೇಕಾ? ಬಿಕಾಸ್ ಇಂಥ ಬ್ಲಾಕ್ ಬಸ್ಟರ್ ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗಕ್ಕಾಗ್ತಿಲ್ವಾ, ಇಲ್ಲ ಜನನ್ ಸೆಳೆಯಕ್ಕಾಗ್ತಿಲ್ವಾ? ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ. ಏನು ಇಷ್ಟು ಚೆನ್ನಾಗಿದೆಯಲ್ಲ, ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.